ನೋಡ್ರಿ, ಇದು ಬಾಳೆಹಣ್ಣಿಂದು ಬೋಂಡ ಮಾಡಿದ್ದೆ ಫ್ರೆಂಡ್ಸ್. ನಾನು ಎಷ್ಟು ಚೆನ್ನಾಗಿ ಆಗ್ತಾವೆ ಅಂತೀರಾ ನೋಡಿ. ನೀವು ನೋಡಿ ಒಂದ್ಸಲ ಖಂಡಿತ ಟ್ರೈ ಮಾಡಿ ಅಂತ ತೋರಿಸ್ತಾ ಇದ್ದೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗಿ ಬಾಳೆಹಣ್ಣಿನ ಬೋಂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಟೇಸ್ಟ್ ಕೊಡುತ್ತೆ ಅಂತೀರಾ ಈ ಬೋಂಡ. ಬನ್ನಿ ನೋಡಿದರೆ ಬಾಯಾಗ ನೀರು ಬರ್ತಾವೆ ಫ್ರೆಂಡ್ಸ್, ಆ ಥರ ಆಗ್ತಾವೆ. ಮತ್ತು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಭಾಳ ಹಣ್ಣು ಮಿಕ್ಕಿದಾಗ ಈ ಥರ ಮಾಡ್ಬೋದು ನೀವು. ಬನ್ನಿ ಮತ್ತು ಯಾವ ಥರ ಮಾಡೋದು ಅಂತ ತೋರಿಸ್ತಾ. ಇಲ್ಲಿ ನೋಡಿ, ನಾನು 4 ಬಾಳೆಹಣ್ಣು ತೊಗೊಂಡಿದ್ದೆ. ಬಾಳೆಹಣ್ಣನ್ನು ನೀಟಾಗಿ ಸಿಪ್ಪೆ ತೆಗೆದುಬಿಟ್ಟು ನೋಡಿ, ನೀವು ಸೀಕರಣೆ ಮಾಡೋಕ್ಕೆ ಏನು ಹೆಚ್ಕೋತಿರಲ್ಲ ಅದೇ ಟೈಪ ಹೆಚ್ಕೋಬೇಕು. ಇದನ್ನು ನೀವು ಹೀರೆಕಾಯಿ ಬೋಂಡ ತಿಂದಿರ್ತೀರ ಮತ್ತು ಮೆಣಸಿನ್ಕಾಯಿ ಬೋಂಡ ತಿಂದಿರ್ತೀರ ಅಲ್ವಾ ಫ್ರೆಂಡ್ಸ್. ಬಾಳೆಹಣ್ಣಿನ ಬೋಂಡನ ತಿನ್ನೋಕ್ಕೆ ಯಾರೂ ಸಾಧ್ಯನೇ ಇಲ್ಲ. ಅದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾವೆ ಅಂತ ಹೇಳಿದರೆ. ಇವಾಗ ಹೇಗಿದ್ರು ಮಳೆ ಹಿಡಿದಿದೆ, ಸಾಯಂಕಾಲ ಟೈಮು ಮಕ್ಕಳಿಗೆ ನೀವು ಮಾಡಿಕೊಡ್ಬೋದು. ಇದಕ್ಕೆ ಸಾಸ್ ಇದ್ದರೆ ಚಟ್ನಿ ಬೇಡ, ಏನು ಬೇಡ. ನಾವು ಸಾಸ್ ತಿನ್ನಲ್ಲ ಅನ್ನೋರು, ನೀವು ಟೊಮೊಟೊ ಸಾಸ್ ತಿನ್ನಲ್ಲ ಅನ್ನೋರು ಬೇಕಾದರೆ ಕೊಬ್ಬರಿ ಚಟ್ನಿ ಮಾಡ್ಕೋಬೋದು. ಇವಾಗ ನೋಡಿರಿ, ನೀಟಾಗಿ ಸಿಪ್ಪೆ ತೆಗೆದುಬಿಟ್ಟು ಇದನ್ನು ನೀವು ಶಿಕರಣಿಗೆ ಯಾವ ಥರ ಮಾಡ್ಕೊತೀರಲ್ಲ ಅದೇ ಥರ ಇದನ್ನು ಹೆಚ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ ಅಂತ ಹೇಳ್ತೀರಾ. ಇದಕ್ಕೆ ಇನ್ನು ಭಾಳ ಸಾಮಾನು ಹಾಕೋದೇ ಬೇಡ. ನಾವು ಮಾಡ್ತೀವಲ್ಲ, ಹಸಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಖಾರ ಪುಡಿ ಹಾಕಿ ಹಿಟ್ಟು ಕಲಸಿದ್ರೆ ಬಾಳೆಹಣ್ಣಿನ ಬೋಂಡ ಬೇಗ ರೆಡಿ ಆಗಿಬಿಡ್ತತ್ರಿ. ಇವಾಗ ನೋಡಿರಿ, ಇದನ್ನು ನಾನು ಹೆಚ್ಕೋತಾ ಇದ್ದೀನಿ. ತುಂಬ ಸಿಂಪಲ್ ಫ್ರೆಂಡ್ಸ್. ಇದು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ದಯವಿಟ್ಟು, ಎಲ್ಲ ಅರ್ಥ ಆಗುತ್ತೆ. ಇವಾಗ ನೋಡಿರಿ, ನಾನು ಬಾಳೆಹಣ್ಣೆಲ್ಲ ನೀಟಾಗಿ ಹೆಚ್ಕೋತಾ ಇದ್ದೀನಿ. ನೀವು ಶಿಕರಣಿ ಮಾಡೋಕ್ಕೇನು ಹೆಚ್ಕೋತಿರಲ್ಲ ಸೇಮ್ ಅದೇ ಥರನೇ ಇದೇ ಸಣ್ಣ ಪೀಸಾಗಿ ಮಾಡ್ಕೊಳ್ಳಿ. ಇಲ್ಲ ನೀವು ಇದನ್ನು ಬಾಳೆಹಣ್ಣನ್ನು ಒಂದ್ರಾಗ ಈ ಥರ 2 ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಂಡಾದರೂ ಬೋಂಡಾಗೆ ತಯಾರಿ ಮಾಡ್ಕೋಬೋದು. ಆದರೆ ನಾನು ಹೆಚ್ಚಿ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ತುಂಬ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ, ಇವಾಗ ನೋಡಿ, ನಾನು ಇಷ್ಟು ಬಾಳೆಹಣ್ಣನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಇದೆ. ಇದಕ್ಕೆ ನಾನು ಸ್ವಲ್ಪ ಹಸಿ ಕಡಲೆ ಹಿಟ್ಟು ಹಾಕ್ತಿದ್ದೆ ನೋಡಿ ಫ್ರೆಂಡ್ಸ್. 1 ಬಟ್ಲದಷ್ಟು ಹಸಿ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ನೋಡಿ ತೊಗೋಬೋದು. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ಹಸಿ ಕಡಲೆ ಹಿಟ್ಟು. ಮತ್ತು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಬಜ್ಜಿ ಏನು ಮಾಡ್ತಿರಲ್ಲ ನೀವು, ಹಸಿ ಕಡಲೆ ಹಿಟ್ಟು ಅಂತ ಹೇಳ್ತಾರಲ್ಲ, ಅದನ್ನು ಹಾಕೋತಾ ಇದ್ದೀನಿ, ಬಜ್ಜಿ ಮಾಡೋ ಹಿಟ್ಟು. ನೋಡಿ, ಇವಾಗ ಬಾಳೆಹಣ್ಣು, ಹಸಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕೋಬೇಕು ಮತ್ತು ಸ್ವಲ್ಪ ಅಜ್ವಾನ್ ಕಾಳು. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು, ಅಜ್ವಾನ್ ಕಾಳು ಮತ್ತು ಖಾರ ಪುಡಿ, ಕರಿಬೇವು, ಕೊತ್ತಂಬರಿ ಇಷ್ಟು ಹಾಕಿ ನೀವು ಬಜ್ಜಿಗೆ ಹಿಟ್ಟು ಕಲಿಸ್ಕೊತೀರಲ್ಲ ಸೇಮ್ ಟು ಸೇಮ್ ಅದೇ ಥರನೇ ಕಲಿಸ್ಕೋಬೇಕು. ಇವಾಗ ನೋಡಿ, ಉಪ್ಪು ಮತ್ತು ಖಾರ ಪುಡಿ ಎಲ್ಲ ಹಾಕಿಬಿಟ್ಟು, ನೀವು ಹಸಿಕಾಯಿ ಹಾಕೋದು ಬೇಡ ಫ್ರೆಂಡ್ಸ್, ಯಾಕಂದರೆ ಇದು ಬೋಂಡ ಚೆನ್ನಾಗಾಗಲ್ಲ. ಹಾಗಾಗಿ ಖಾರ ಪುಡಿನ ಹಾಕಬೇಕು. ನೋಡಿ, ತುಂಬ ಚೆನ್ನಾಗಿ ಆಗ್ತಾವೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ದೇವರಿಗೆ ನೈವೇದ್ಯಕ್ಕೆ ಇಟ್ಟಂಥ ಹಣ್ಣು ಜಾಸ್ತಿ ಇದ್ದಾಗ ನೀವು ಈ ಥರ ಬೋಂಡನ ಮಾಡ್ಕೊಂಡು ತಿನ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ರೆಡಿ ಆಯಿತು ಹಿಟ್ಟು. ತುಂಬ ಸಿಂಪಲ್ ಇದು ಮಾಡ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಅಜ್ವಾನ, ಉಪ್ಪು ಮತ್ತು ಖಾರ ಪುಡಿ, ಕರಿಬೇವು, ಕೊತ್ತಂಬರಿ ಹಾಕಿ ನೀವು ಫಸ್ಟಿಗೆ ಸ್ವಲ್ಪ ಕಲಿಸ್ಕೋಬೇಕು ಇದನ್ನು. ನೋಡಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅಜ್ವಾನ, ಉಪ್ಪು, ಖಾರ ಪುಡಿ ಮತ್ತು ಕರಿಬೇವು, ಕೊತ್ತಂಬರಿ ಇಷ್ಟೇ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾವು ಹಾಕ್ಕೊಳ್ಳೋದು. ಇವಾಗ ಇದನ್ನು ನೀಟಾಗಿ ನೀವು ಎಲ್ಲ ಮಿಜ್ಕೋಬೇಕು ಬಾಳೆಹಣ್ಣ. ನೋಡಿ, ಈಗ ಇದನ್ನು ನೀಟಾಗಿ ಕೈಯಿಂದ ಮಿಜ್ಕೊಂಡು, ತುಂಬ ಸಿಂಪಲ್ ಇದು ಮಾಡೋದು. ನೋಡಿ, ಇವಾಗ ಸ್ವಲ್ಪ ಅಜ್ವಾನ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕಾದೆಣ್ಣೆ ಹಾಕ್ಕೋಬೇಕು. ಮೊದಲಿಗೆ ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ಹಾಕಿ ನೀವು ಬಜ್ಜಿ ಮಾಡೋಕ್ಕೆ ಇಟ್ಬಿಡಿ. ಅದೇ ಎಣ್ಣೆನ ನೀವು ಇದಕ್ಕೆ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾರಿ, ಇನ್ನೊಂದು ಹೇಳಿಲ್ಲ ನಾನು, ಅಡುಗೆ ಸೋಡಾ ಸ್ವಲ್ಪ ಹಾಕ್ಕೋಬೇಕು ನೀವು. ಇನ್ನೊಮ್ಮೆ ಹೇಳ್ತೀನಿ ನೋಡಿ ನಾನು. ಉಪ್ಪು, ಸ್ವಲ್ಪ ಅಡುಗೆ ಸೋಡಾ, ತಿನ್ನೋ ಸೋಡಾ ಅಂತ ಹೇಳ್ತಾರೆ ಒಬ್ಬೊಬ್ಬರು, ಅಡುಗೆ ಸೋಡಾ ಹಾಕಬೇಕು. ಮತ್ತು ಉಪ್ಪು, ಸ್ವಲ್ಪ ಅಜ್ವಾನ್ ಕಾಳು, ಖಾರ ಪುಡಿ, ಕರಿಬೇವು, ಕೊತ್ತಂಬರಿ ಇಷ್ಟೇ ನೋಡಿ. ಇಷ್ಟೇ ಇದಕ್ಕೆ ಹಾಕಬೇಕಾಗಿರೋದು ನಾವು. ಅಡುಗೆ ಸೋಡಾ, ಉಪ್ಪು ಮತ್ತು ಖಾರ ಪುಡಿ, ಕರಿಬೇವು, ಕೊತ್ತಂಬರಿ, ಅಜ್ವಾನ ಇಷ್ಟನ್ನು ಹಾಕಿ ನಾವು ಬಾಳೆಹಣ್ಣು ಈ ಥರ ನೀಟಾಗಿ ಎಲ್ಲ ಹಿಟ್ಟು ಮಿಕ್ಸ್ ಆಗೋವರೆಗೂ ನಾವು ಕಲಿಸ್ಕೋಬೇಕು. ಸ್ವಲ್ಪ ಕಾದೆಣ್ಣೆ ಹಾಕಿರ್ತೀರಲ್ಲ, ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಬಜ್ಜಿಗೆ ಏನು ಕಲಿಸಿರ್ತೀರಲ್ಲ, ಈರುಳ್ಳಿ ಬಜ್ಜಿ ಮತ್ತು ಯಾವ ಥರ ಮಾಡೋ ಕಲಿಸ್ಕೊಂಡಿರ್ತೀರಲ್ಲ ಬೋಂಡಾನ ಮಾಡೋಕ್ಕೆ, ಅದೇ ಥರ ಕಲಿಸ್ಕೋಬೇಕು. ನೋಡಿ, ಇವಾಗ ನಾನು ನೀರೇನು ಹಾಕಿಲ್ಲ ಫ್ರೆಂಡ್ಸ್, ಯಾಕಂದರೆ ನಾವು ಇದನ್ನು ಹಿಟ್ಟು ಮೊದಲು ಎಲ್ಲ ನಾವು ಕಲಿಸ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ನೀವು ಬಜ್ಜಿ ಏನು ಮಾಡ್ಕೋತೀರಲ್ಲ ಬೋಂಡ, ಅದೇ ಟೈಪೇ ನೀವು ಹಿಟ್ಟು ಕಲಿಸ್ಕೋಬೇಕು. ನೋಡಿ, ಇವಾಗ ಹಿಟ್ಟು ಪೂರ್ತಿ ನಾನು ಈ ಥರ ಕಲಿಸ್ತಾ ಇದ್ದೀನಿ.
ಆಮೇಲೆ ಸ್ವಲ್ಪನೇ ನೀರು ಹಾಕಿ ಈ ಥರ ಕಲಿಸ್ಕೊಂಬಿಡಿ. ಸ್ವಲ್ಪ ಹಾಕಿ ಫ್ರೆಂಡ್ಸ್, ಯಾಕಂದರೆ ಬಾಳೆಹಣ್ಣು ಹಣ್ಣಾಗಿರುತ್ತಲ್ಲ, ಹಾಗಾಗಿ ಭಾಳ ನೀರೇನು ಹಾಕೋಕ್ಕೆ ಹೋಗ್ಬೇಡಿ. ಸ್ವಲ್ಪನೇ ನೀರು ಹಾಕಿಬಿಟ್ಟು ನೀವು ಇದನ್ನು ಈ ಥರ ನೋಡಿ ಈ ಹದಕ್ಕೆ ಕಲಿಸ್ಕೋಬೇಕು ನೀವು. ತುಂಬ ಸಿಂಪಲ್ ಇದು ಮಾಡೋದು. ಇವಾಗ ಒಂದು ಸೈಡು ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಫಸ್ಟ್ ಎಣ್ಣೆ ಕಾದಿದೆ ಇಲ್ವೋ ಅಂತ ಒಂದು ಸ್ವಲ್ಪ ಬಜ್ಜಿ ಬಿಟ್ಟು ನೋಡಿದೆ ನಾನು ಬೋಂಡನ. ನೋಡಿ ಇವಾಗ ಫುಲ್ಲು ಕಾದಿದೆ. ಬೋಂಡ ಹಾಕಿದ್ದೀನಿ ನೋಡಿ, ನಾನು ಒಂದು ಬೋಂಡ ಹಾಕೋಣ ಅಂತ ಹಾಕಿದೆ. ನೋಡಿ ಈ ಥರ ಆಗಬೇಕು, ಫುಲ್ಲು ಕಾಯಬೇಕದು. ಇವಾಗ ನೋಡಿರಿ ಒಂದೊಂದಾಗಿ ಬಿಡ್ತಾಯಿದ್ದೀನಿ ನಾನು. ಎಷ್ಟು ಕ್ರಿಸ್ಪಿಯಾಗಿ ಬರ್ತಾವೆ ಅಂತ ಹೇಳ್ತೀರಾ ಫ್ರೆಂಡ್ಸ್, ನೀವೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ. ಒಂದು ಸಲ ಟ್ರೈ ಮಾಡಿರಿ. ಮತ್ತು ಯಾರೆಲ್ಲ ನೀವು ಮೊದಲಿಗೆ ಬಾಳೆಹಣ್ಣಿನ ಬೋಂಡ ಮಾಡಿದ್ರಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನೋಡಿರಿ ಈ ಥರ ಆಗಬೇಕದು. ಸ್ವಲ್ಪ ಕೆಂಪಾಗೋವರೆಗೂ ನೀವು ನೋಡಿ ಬೋಂಡನ ಕರ್ಕೋಬೇಕು. ನೋಡಿ ಇವತ್ತು ತೆಗಿತಾ ಇದೆ ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿದರೆ ಬಾಯಾಗ ನೀರು ಬರ್ತಾವಲ್ರಿ, ಬೇಗ ತಿಂದ್ಬಿಡೋಣ ಅನಿಸುತ್ತೆ. ಸಂಜೆ ಟೈಮ್ನಲ್ಲಿ ಫ್ರೆಂಡ್ಸ್ ಹೇಳ್ತೀನಿ, ತುಂಬ ಸಖತ್ತಾಗಿ ಟೇಸ್ಟ್ ಕೊಡ್ತಾವೆ ಇವು. ಮಕ್ಕಳು ನೀವು ಏನಾದರೂ ಮಾಡಿಕೊಡ್ರಿ ಅಂತ ಹೇಳಿದಾಗ ಈ ಸ್ನ್ಯಾಕ್ಸ್ ಮಾಡಿಕೊಡ್ತೀರಂತ ಉದ್ದೇಶಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಮತ್ತು ನಾನು ಮಾಡ್ತಾಯಿದ್ದೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇನ್ನೊಂದು ಸಲ ಬಿಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಾವಿಬ್ಬರೇ ಇರೋದ್ರಿಂದ ನಾನು ಸ್ವಲ್ಪ ಬಾಳೆಹಣ್ಣು ತೊಗೊಂಡು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಇದ್ದರೆ ಜಾಸ್ತಿನೂ ಮಾಡ್ಕೊಂಡು, ಇದಕ್ಕೇನಿಲ್ಲ ನೋಡ್ರಿ, ಹಸಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಉಪ್ಪು, ಖಾರ ಪುಡಿ, ಸ್ವಲ್ಪ ಅಡುಗೆ ಸೋಡಾ, ಕರಿಬೇವು, ಕೊತ್ತಂಬರಿ, ಇಲ್ಲಷ್ಟ ಅಜ್ವಾನ ಹಾಕಿ ಕಲಸಿ ಈ ಥರ ಬೋಂಡ ಬಿಟ್ಟರೆ ಬೋಂಡ ಆರಾಮಾಗಿ ನಾವು ಬಾಳೆಹಣ್ಣಿನ ಬೋಂಡನ ತಿನ್ಬೋದು. ನೋಡಿ ಇವಾಗ ಇವು ಸಹ ರೆಡಿ ಆದವು. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡ್ರಿ. ಬನ್ನಿ ಮತ್ತೆ ಬಿಸಿ ಬಿಸಿ ಬೋಂಡ ರೆಡಿಯಾಗ್ಯವು, ಎಲ್ಲರೂ ತಿನ್ನೋಣ. ನೋಡಿರಿ ನಾನು 4 ಬಾಳೆಹಣ್ಣಿನಿಂದ ಇಷ್ಟೊಂದು ಬೋಂಡ ರೆಡಿ ಆಗೈತ್ರಿ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಸಖತ್ತಾಗೆ ಬರುತ್ತೆ ಅಂತ ನೀವೇ ಹೇಳ್ತೀರಾ ನನಗೆ. ಒಂದು ಸಲ ಟ್ರೈ ಮಾಡಿರಿ. ಮತ್ತು ಹೇಗಿತ್ತು ಅಂತ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿರಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ ರೀ. ಎಲ್ಲರಿಗೂ ಧನ್ಯವಾದಗಳು ರೀ. ಆ ಬನಶಂಕರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲ್ರಿ. ಮತ್ತೆ ಸಿಗ್ತೀನಿ.